ಸಾಹಸ ಕಥೆಗಳನ್ನ ಕೇಳಿ ಸ್ವಲ್ಪ. ಈ ಬಿಸಿಲಲ್ಲಿ ನಡು ರಸ್ತೆಯಲ್ಲಿ ನಿಮ್ಮ ಪ್ರವಚನ ಬೇಕಾ? ಅಯ್ಯೋ ಆಮೇಲೆ ಹೇಳೋದಾದ್ರೆ ವಚನ ಮರ್ತೋಗ್ಬಿಡುತ್ತಮ್ಮ. ಓ ಕಳಬೇಡ ಕೊಲಬೇಡ ಕೇಸು ಹೇಳ್ಬಿಡ ಮರ್ತು ಬಿಡ್ತೀಯ. ಪಾರು ಇದೆಲ್ಲ ಬರೀ ಸೆಂಟ್ ಕಣೆ. ಇವ್ರು ಯಾವ ಮಹಾ ಸಾಹಸ ಹೇಳ್ತಾರೆ? ನಾನ್ ನಿಮ್ಗೆ ಹೇಳಲ್ಲ ರೇ. ಆಯ್ತು ಬಿಡ್ರಿ, ನಿಮ್ ಪರಮ ಮಿತ್ರಂಗೆ ಹೇಳ್ಕೊಳ್ಳಿ. ಬಿಡಿ ಅವ್ನಿಗೆ ಹೇಳ್ಕೊತೇನೆ. ಮೊನ್ನೆ ಏನಾಯ್ತು ಗೊತ್ತೇನೋ, ಯಾವನೋ ಯಾರ್ದೋ ಕ್ಯಾಶ್ ಬ್ಯಾಕ್ ಕಿತ್ಕೊಂಡು ಓಡ್ತಾ ಇದ್ದ ಕಣ. ನಾನು ನೋಡ್ದೆ, ಸೀರಿಯಲ್ ಅಲ್ಲಿ ಸಿನಿಮಾದಲ್ಲಿ ಹೀರೋ ಆದ್ರೆ ಏನ್ ಪ್ರಯೋಜನ, ನಿಜ ಜೀವನದಲ್ಲಿ ಆಗೋಣ ಅಂತ ಅವ್ನ ಹಿಂದೆ ಬಿದ್ದುಬಿಟ್ಟ ಕಣ. ಓಡ್ದೆ ಕಾಂಪೌಂಡ್ ಆಡ್ಬಿಟ್ಟ ಕಣ. ಆ ಟೈಮಲ್ಲಿ ನನ್ನ ತಲೆಗೆ ಒಂದು ಯೋಚನೆ ಬಂತು, ಅವನು ಹೋದ್ರು ಪರವಾಗಿಲ್ಲ, ದುಡ್ಡಿನ ಬ್ಯಾಗ್ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಕೈ ಹಾಕ್ತೆ, ಬ್ಯಾಗ್ ತಗ್ಲಾಕೊಂಡ್ಬಿಟ್ಟು. ಪಾರೋ ಇಂಥ ಟೈಮಲ್ಲಿ ಏನಾಗಿರುತ್ತೆ ಗೊತ್ತಾನೆ, ಬ್ಯಾಗ್ ಯಾರ ಕೈಯಲ್ಲಿ ಇರುತ್ತೋ ಅವನೇ ಕಳ್ಳ ಅಂತ ತಿಳ್ಕೊಂಡು ಜನ ಚೆನ್ನಾಗ್ ಹೊಡೆದಿರ್ತಾರೆ. ಅವ್ರು ನಿಮಗ್ ಹೊಡೆದ್ರ? ಇಲ್ಲಪ್ಪ, ಎರಡೆರಡು ಬಿದ್ದಿದ್ದು. ಅಷ್ಟಲ್ಲಿ ಹುಷಾರ್ಬಿಟ್ಟ ಕಣ. ಜನ ಕೇಳ್ದೆ, ನಾನು ಕಳ್ಳ ಅಲ್ಲ, ಕಳ್ಳ ಬ್ಯಾಗ್ ಕಿತ್ಕೊಂಡು ಓಡಾಡ್ತಿದ್ದ, ಅವನಿಂದ ನಾನು ಬ್ಯಾಗ್ ಕಿತ್ಕೊಂಡೆ ಅಂತ ಹೇಳ್ದೆ ಕಣ. ಬಚಾವ್ ಹೋಗ್ಬಿಟ್ಟ. ಕ್ಯಾಶ್ ಎಲ್ಲ ಉದುರ್ಸ್ಕೊಂಡ್ಬಿಟ್ಟಿದ್ದ, ಖಾಲಿ ಬ್ಯಾಗ್ ಇತ್ತು. ರೀ ಪರಮೇಶ್ವರ್ ಅವ್ರೆ, ಯಾವಾಗ್ಲೂ ಸೋಲೋ ವಿಷಯನ ಹೇಳ್ತೀರಲ್ರಿ, ಓದತ್ತಿನ ವಿಷಯನ ಯಾರ ಹತ್ರನ ಹಂಚ್ಕೋಬಾರ್ದು. ಕಳ್ಳರು ಕಳ್ತನ ಮಾಡೋದಕ್ಕೂ ಎಷ್ಟು ಸಾಧನೆ ಮಾಡಿರ್ತಾರೆ ಗೊತ್ತಾ? 64 ವಿದ್ಯೆಗಳಲ್ಲಿ ಕಳ್ತನನು ಒಂದು ಅಂತ ಹೇಳ್ತಾರೆ. ಅದೇನ್ರಿ ಮಹಾ, ನಮ್ ಪಿಡಿ ಕ್ಲಾಸ್ ಅಲ್ಲಿ 64 ವಿದ್ಯೆನ ಒಟ್ಟಿಗೆ ಹೇಳ್ಕೊಟ್ಟಿದ್ದಾರೆ ಗೊತ್ತಾ? ಅದೇ ರೀತಿ ಕಷ್ಟನೂ ಅಲ್ಲ. ಬೇಕಿದ್ರೆ ನಿಮ್ ಕಣ್ ಮುಂದೆನೆ ಯಾವ್ದಾದ್ರು ವಸ್ತುನ ಕದ್ದಿ ತೋರ್ಸ್ಲಾ? ಅದೇನ್ ದೊಡ್ಡ ಕೆಲ್ಸ ಅಲ್ಲ ಬಿಡಿ. ನಮಸ್ಕಾರ ಸರ್. ನಮಸ್ಕಾರ. ಲೇಪಣ್ಣ, ನಾನು ಹೇಳ್ತಾ ಇರ್ಲಿಲ್ಲ ನನ್ನ ಸಹಾಯಕ್ಕೊಬ್ಬ ಕಾನ್ಸ್ಟೇಬಲ್ ಬಂದ್ರು ಅಂತ, ಅದು ಇವ್ರೆ. ಓ ಧರ್ಮಣ್ಣವ್ರೆ, ಕಳ್ಳ ಸಿಕ್ಕನ್ನ? ಕಳ್ಳ ಸಿಗ್ಲಿಲ್ಲ ಸರ್, ಬ್ಯಾಗ್ ಸಿಕ್ತು, ಅದನ್ನ ಮಾಲೀಕರ ಕೈ ಕೊಟ್ಟು ಬಂದೆ. ಹೊಡೆದ್ರಾ? ಇಲ್ಲ ಮೇಡಮ್, ಸದ್ಯಕ್ ಬ್ಯಾಗ್ ಸಿಗಿದೆ, ಇಟ್ಕೊಂಡಿದೆ, ಆಮೇಲೆ ದುಡ್ಡು ಸಿಕ್ಕಿದ್ಮೇಲೆ ತಂದು ಕೊಡ್ತೀನಿ ಅಂತ ಹೇಳಿದೆ. ನಿಮ್ ಸಾಹಸ ಕೇಳಿ ನನ್ಗಂತ ತುಂಬಾ ಸಂತೋಷ ಆಯ್ತು. ಕೊಡಿ ಕೈ. ಇದೇನ್ ಮಹಾ ಮೇಡಮ್, ನಾನ್ ತುಂಬಾ ಪಿಕ್ ಪ್ಯಾಕೆಟ್ ಕೇಸ್ಗಳನ್ನ ಹಿಡಿದಿದ್ದೀನಿ. ನಾನ್ ಕ್ಯಾಚಿಂಗ್ ಎಕ್ಸ್ಪರ್ಟು. ಏನೇ ಆಗ್ಲಿ ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕು. ಕಳ್ಕೊಂಡವ್ರ್ದು ನಿಮ್ಮಿಬ್ರದೆಲ್ಲ ಯಾಕೆ ಮುಟ್ ನೋಡ್ಕೊತಾ ಇದೀರಾ? ಅದು ಹಾಗಲ್ಲಮ್ಮ, ದುರಭ್ಯಾಸ. ಯಾರಾದ್ರೂ ಏನಾದ್ರು ಕಳ್ಕೊಂಡ್ರೆ ನಮ್ದು ನಾವು ಮುಟ್ ನೋಡ್ಕೋತೀವಿ. ಯಾರ್ದಾರು ತಲೆ ಕತ್ತರಿಸಿದ್ರೆ ಆ ತಲೆ ನಮ್ದ ಅಂತ ನೋಡ್ಕೋತೀವಿ. ವಿಶಾಲಿ, ಇದ್ರಲ್ಲಿ ಏನೇನ್ ಸಾವಿರ ಇದ್ದಂಗಿದೆ, ಈ ಪರ್ಸ್ ಯಾರ್ದು? ಕಳ್ಕೊಂಡವ್ರು ಬರ್ತಾರ ಬಿಡೆ. ಸರ್, ನನ್ ಪರ್ಸ್ ಏನಾರ ಸಿಕ್ತಾ ಸರ್ ಇಲ್ಲಿ? ಎಲ್ಲ ಕಳ್ಕೊಂಡ್ರಿ ಸರ್, ಇಲ್ಲೇ ಎಲ್ಲ ಬಿದ್ದಿರ್ಬೋದು ಸರ್. ಈ ಪರ್ಸ್ ನಿಂದನ ನೋಡಿ. ಹೌದು ಮೇಡಮ್, ಇದ್ರಾಗೆ 1 ತಿಂಗಳು ಸಂಬಳ ಇದೆ ಮೇಡಮ್. ಸಂಬಳ ಇಲ್ದಲೆ ನಾನ್ ಮನೆಗೆ ಹೋದ್ರೆ ನನ್ನ ಹೆಂಡತಿ ಮನೆಗೆ ಸೇರ್ಸೋದಿಲ್ಲ. ತುಂಬಾ ಸಂತೋಷ ಮೇಡಮ್. ಹೌದು, ಈ ಪರ್ಸ್ ಎಲ್ಲಿ ಸಿಕ್ತು? ಅದನ್ನೆಲ್ಲ ಯಾಕ್ರೆ ಎನ್ಕ್ವೈರಿ ಮಾಡ್ತಿದ್ದೀರಾ? ಪರ್ಸ್ ಸಿಕ್ತು ತಾನೆ, ಸಂತೋಷವಾಗಿ ಮನೆಗೆ ಹೋಗಿ. ಬರ್ತೀನಿ ಮೇಡಮ್. ಕಳ್ಳ ಈ ಕಡೆ ಹೋದ. ಕಳ್ಳ ಹೋಗ್ಲಿ, ಆಮೇಲೆ ಸಿಗ್ತಾನೆ. ಮೊದಲು ನನ್ನ ಹೆಂಡತಿಗೆ ಸಂಬಳ ಕೊಡ್ಬೇಕು. ಬರ್ತೀನಿ. ವೈಶಾಲಿ, ಕ್ಯಾಚಿಂಗ್ ಅಲ್ಲಿ ಎಕ್ಸ್ಪರ್ಟ್ ಅಂತಿದ್ದ ಪೊಲೀಸ್ ಅವ್ರ ಹತ್ರನೇ ಪರ್ಸ್ ಎಗ್ರಿಸಿದೆಯಲ್ಲ, ಯು ಆರ್ ಗ್ರೇಟ್. ಆಗ ನೀವ್ರಿಗೆ ಹೇಳೋ. ಮಂಜು ಡಿಯರ್, ನಿನಗ್ ಗೊತ್ತಾಗಲ್ಲ, ಹಣ್ಣಿನ ಒಳಗಡೆ ರಸ ಇರ್ಬೇಕು. ಹೇಳ್ತಾರ ಸರಿಯಾಗಿದೆ. ನಿಂದೊಳ್ಳೆ ಕತೆ ಆಯ್ತಲ್ಲ ಮರತೆ. ಹಣ್ಣೊಳಗಿರೋ ರಸ ಕಣ್ಣಿಗೆ ಹೆಂಗ್ ಕಾಣ್ತದೆ? ಹೋಗ್ಲಿ ಬಿಡು. ಇದ್ದಪ್ಪ ಇದೆ ತಗ. ಹಣ್ಣು ದಪ್ಪ ಇರೋದು ಮುಖ್ಯ ಅಲ್ಲ, ಭಾರ ಮುಖ್ಯ. ಇದು ನಿನ್ಕಿಂತ ಭಾರ ಇದೆ. ಏನೋ ತರ್ಲೆ? ಏನಿಲ್ಲ. ಹೆಂಗಮ್ಮ ನೋಡಿ ಮಾಡಿ ಹಾಕೊಳ್ಳೋ. ಹಿಂಗೆ ರೇಟು? 10 ರೂಪಾಯಿಗೆ ಒಂದ್ ಹಣ್ಣು. 10 ರೂಪಾಯಿಗೆ ಒಂದಾ? ಹೋಗ್ಲಿ, ನೀನೇ ತಗೊಳ್ಳೆ ಬಾರ. 1,000 ರೂಪಾಯಿ ಚಿಲ್ಲರೆ ಇದೆಯಾ? 1,000 ರೂಪಾಯಿಗ? ಇಲ್ಲಮ್ಮ ಚೇಂಜು. ಹೋಗ್ಲಿ, 500 ರೂಪಾಯಿಗಿದ್ಯಾ? 500 ರೂಪಾಯಿಗೂ ಇಲ್ಲ. ವೈಶಾಲಿ, ಚಿಲ್ಲರೆ ಇಲ್ಲ, ಬೇಡ ಬಿಡು. ಬೇರೆಲ್ಲ ಇಟ್ಟಿದ್ಯಾ? ಯೋಚನೆ ಮಾಡು. ಕಾಫಿ ಡಬ್ಬದಲ್ಲಿ ಇಟ್ಟಿದ್ದೆ. ಚೇಂಜ್ ಒಂದ್ಸಲಿ ನೋಡ್ರಿ. ನೋಡ್ತೀನಿ ಇರಮ್ಮ. ಇಲ್ಲ ವೈಶಾಲಿ, ಎಲ್ಲ 1,000 ರೂಪಾಯಿ 500 ರೂಪಾಯಿ ನೋಟೇ ಇರೋದು. ಹೋಗ್ಲಿ ಬಿಡಪ್ಪ, ಚೇಂಜ್ ಇಲ್ವತ್ತೆ, ಬೇಡ ಬಿಡಮ್ಮ. ಏನಮ್ಮ, ಮೂಸಂಬಿ ಮಾರೋಳು ಬಂದಿದ್ಲು, ಚೆನ್ನಾಯ್ತಲ್ಲ, ತಗೊಂಬಂದಿತ್ತಲ್ಲ? ಚಿಲ್ಲರೆ ಇರ್ಲಿಲ್ಲ, ಅದಕ್ಕೆ ತಗೊಳ್ಳಿಲ್ಲ. ವೈಶಾಲಿ, ಮೂಸಂಬಿ ಎಲ್ಲಿತ್ತು? ಅಣ್ಣನಮ್ಮ ಬಂದಿದ್ಲಲ್ಲ, ಅವಳ ಹತ್ರ ತಗೊಂಡೆ. ಪರಮ ಮುಗಿತು ಕಣ ನನ್ನ ಕತೆ. ಕೈ ಇಟ್ ಕಡೆ ಮಾಯ ನನ್ನ ಹೆಂಡತಿ ಕದಿಯಕ್ ಶುರು ಮಾಡ್ಬಿಟ್ಟಿದಾಳ. ಯಾವಾಗಿಂದ ಶುರು ಆಯ್ತು? ಕದಿಯೋ ಮೇನಿಯಾ. ಎಲ್ಲಾರು ಕದಿಯೋವರೆಗೂ ನೆಮ್ಮದಿ ಇರಲ್ಲ ಕಣ.
ವೈಶಾಲಿ ನೀನ್ ಕಳ್ಳಿ ಆಗ್ತಾ ಇದೀಯಾ ಬಾರೋ ಕೊಡು ಕೈ ಎಲ್ಲ ಅದಕ್ಕೆ ವೈಶಾಲಿ ನೀನ್ ಕಳ್ಳಿ ಆಗೋದ್ ನಂಗೆ ಸ್ವಲ್ಪ ಇಷ್ಟ ಇಲ್ಲ ಆಯ್ತು ಬಿಡು ಇನ್ ಮುಂದೆ ಕಳ್ಳಿ ಆಗಲ್ಲ ಏನಮ್ಮ ನನ್ ಪ್ಲಾಟಿನ ಮುಂಗುರ ಅಯ್ಯೋ ಬಿಸಿಲು ಫಳ ಫಳ ಅಂತ ಹೊಳಿತಾ ಇತ್ತು ಈಗ ಇಲ್ಲೇ ಇತ್ತಲ್ಲ ಮೇಡಮ್ ನವರೇ ಈಗಿತ್ತು ಈಗಿಲ್ಲ ಒಳ್ಳೆದೆ ಏನಾಗಿಲ್ಲ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಡವ ತುಂಬಾ ಚೌಕಾಸಿ ಮಾಡ್ಬೇಡಿ ಅಕ್ಕ ನಾನು ಮುಂಚೆ ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ದೆ ಅದು ಬೋನ್ ನಷ್ಟ ಆಯ್ತು ಅಂತ ಈಗ ಬಳೆ ವ್ಯಾಪಾರಕ್ಕೆ ಬಂದಿವ್ನಿ ಹಣ್ಣಿನ ವ್ಯಾಪಾರ ಯಾಕೆ ಲಾಸ್ ಆತು ಹೋಲ್ಸೇಲ್ ಆಗಿ ಹಣ್ಗಳನ್ನ ತಗೊಂಡೋಗಿ ಮನೇಲಿ ಇಟ್ಟಿದ್ನ ಏಕ್ದಮ್ 3 ದಿವಸ ಬಿಡ್ದಂಗೆ ಮಳೆ ಬಂದ್ಬಿಡೋದ ವ್ಯಾಪಾರನೇ ಆಗಿಲ್ಲ ಹಣ್ಗಳೆಲ್ಲ ಕೊಳ್ತೋದು ನೋಡು ಹಣ್ಣನ್ ತಗೊಂಡ್ ಹೋಗಿ ಐಸಿರೋ ಕೊಣಾಗ ಇಡ್ತಾರ 3-4 ತಿಂಗಳಾದ್ಮೇಲೆ ಹೊರಗ್ ತೆಗಿತಾರ ಅವಾಗ ಅವು ಚಲೋ ಬಾಳ್ಕೆ ಬರಂಗಿಲ್ಲ ಫ್ರೆಶ್ ಹಣ್ಣು ಯಾವತ್ತೂ ಕೆಡಂಗಿಲ್ಲ ಅದು ಹೋಗ್ಲಿ ಬಿಡು ಈಗ ಈ ಬಳಿನ ಎಷ್ಟು ಕೊಡ್ತಿ ಹೇಳ 100 ರೂಪಾಯಿಗೆ 4 ಬಳೆ ಕೊಡ್ತೀನಿ ಕಮ್ಮಿನೇ ಇಲ್ಲ ತಗೊಳ್ತೀರಾ ಶಿವಾನಿ ಏನ್ ಮಾಡ್ತಿದ್ಯಾ ವೈಶಾಲಿ ಅವ್ರ ನನ್ಗೆ ಈ ಬಳಿ ಬಾಳ ಇಷ್ಟ ಆಗ್ಯಾವ 100 ರೂಪಾಯಿ ಕಮ್ಮಿ ಕೊಡಂಗಿಲ್ಲ ಅನ್ನಕತ್ತಾರ ನೋಡ್ರಿ ಇಷ್ಟ ಆದ್ಮೇಲೆ ತಗೊಂಡ್ಬಿಡ್ಬೇಕು ವ್ಯಾಪಾರ ಅಂದ್ರೆ 10 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಇವ್ರು ನಮಗ್ ಬೇಕಾಗಿರೋರೆ ಕಮ್ಮಿ ಮಾಡ್ಕೊಡ್ತಾರೆ ತಗೊಳ್ಳಿ ಇಲ್ಲ ಕಣಕ ಬರಕ್ಕಿಲ್ಲ ನಾನು ಮೊದ್ಲು ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ದೆ ನೀವೇ ನೋಡಿದೀರಾ ಅದ್ ನಷ್ಟ ಆಯ್ತು ಅಂತ ಬಳೆ ವ್ಯಾಪಾರ ಶುರು ಹಚ್ಕೊಂಡಿದೀನಿ ಏನೋ ಒಂದ್ 10 ರೂಪಾಯಿ ಕಮ್ಮಿ ಮಾಡ್ಕೊಡು ನಾನ್ ಅದಕ್ಕೆ 70 ರೂಪಾಯಿ ಕೊಡ್ರಿ ಅಂತ ಕೇಳಕತ್ತೀನಿ ಕೊಡವಲ್ರಿ ಹೇಳ್ರಿ ಅಯ್ಯೋ ಕೊಡಮ್ಮ ನನ್ಗೆ 90 ರೂಪಾಯಿ ಬಿದ್ದಿದೆ 20 ರೂಪಾಯಿ ಲಾಸ್ ಮಾಡ್ಕೊಂಡ್ ಕೊಡ್ಲಾ ಬರಕ್ಕಿಲ್ಲ ಏನಾಗಂಗಿಲ್ಲ ಕೊಡ್ರಿ ಕೊಡಕ್ಕಿಲ್ಲ ಅಂದೆ ಇನ್ನೂ 5 ರೂಪಾಯಿ ಜಾಸ್ತಿ ಹಾಕಿ ಕೊಡ್ತೀನಿ ಕೊಡ್ರಿ ಬೇಡ 100 ರೂಪಾಯಿ ಕಮ್ಮಿ ಬರಕ್ಕೆ ಇಲ್ಲ 1 ರೂಪಾಯಿನೂ ಕಡಿಮೆ ಮಾಡಂಗಿಲ್ಲ ಅಂದ್ರೆ ಹೆಂಗ್ರಿ ಹೆಂಗ್ ತಗೊಳಕತ್ತಿ ಮಾಡಕ್ಕಿಲ್ಲ ಅಂದ್ರೆ ಮಾಡಕ್ಕಿಲ್ಲ ಓ ಈಗೇನ್ ಕೊಡಲ್ವಾ ಕೊಡಲ್ಲಮ್ಮ ಹೋಗ್ಲಿ ಬಾ ಶಿವಾನಿ ಬೇರೆ ಕಡೆ ಸಿಗುತ್ತೆ ಬಾ ಅದಕ್ಕೆ ಬೇಜಾರ್ ಮಾಡ್ಕೋತೀಯ ಹೋಗ್ರಿ ನಿಮ್ಮಂತ ವ್ಯಾಪಾರಿಗಳೇನಾರು ದಿನಕ್ ಬಂದ್ಬಿಟ್ರೆ ನಾನು ಉದ್ಧಾರ ಆದಂಗೆಯ ಬೆಳ್ಳುಳ್ಳಿ ಯಾಕೆ ಏನಾಯ್ತು ಮುಖ ಸಪ್ಪಿದೆ ಒಂದ್ ಜೊತೆ ಬಳಿ ಬಹಳ ಇಷ್ಟ ಆಗಿದ್ವಿ ಚೌಕಾಸಿ ಮಾಡಿ ತಗೊಳ್ಳೋಣ ಅಂದ್ರೆ ನಿಮ್ ಹೋಮ್ ಮಿನಿಸ್ಟರ್ ಬಿಡ್ಲೇ ಇಲ್ಲ ಹೋಗ್ಲಿ ಬಿಡು ಶಿವಾನಿ ಅವಳು ಎಷ್ಟೊಂದು ರೇಟ್ ಹೇಳಿದ್ಲಿ ಗೊತ್ತಾ ದುಡ್ಡೇನ್ ಬಿಟ್ಟು ಬಿದ್ದಿರುತ್ತಾ ಇವಳು ದುಡ್ಡು ಇವಳೇ ತಗೋತಾ ಇದ್ದು ನೀವ್ಯಾಕ್ರಿ ಮಧ್ಯದಲ್ಲಿ ಎಂಟ್ರಿ ಕೊಟ್ರಿ ಅಲ್ಲಮ್ಮ ಈಗ ಅವಳಿಗೆ ಬಳೆ ಬೇಕು ಏನ್ ಮಾಡ್ತೀಯಾ ಬೇಕೇ ಬೇಕಂದ್ರೆ ಫ್ರೀಯಾಗಿ ಕೊಡಿಸ್ತೀನಿ ಯಾಕೆ ಕೊಡಿಸ್ತೀಯೋ ಹೀಗೆ ಇದೆಲ್ ಸಿಕ್ತ್ರಿ ಅದನ್ನೆಲ್ಲ ಕೇಳ್ಬಾರ್ದಪ್ಪ ಸೇಮ್ ಹಂಗದಾವ ಇಷ್ಟ ಆಯ್ತಾ ಅಡಿಕೋ ಅಲ್ಲಮ್ಮ ಇದನ್ನ ಗಾಡಿಯಲ್ಲಿ ಕದ್ದ ಆ ವಿಷಯ ಈಗ ಯಾಕೆ ಏ ಗುಂಡ ಹೀಗೆ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಕಣ ನಾನು ನೀನು ತಲೆ ಕೊಡ್ಬೇಕಾಗುತ್ತೆ ನೋಡಮ್ಮ ಇದೆಲ್ಲ ನನ್ಗೆ ಇಷ್ಟ ಆಗಲ್ಲ ಅಯ್ಯೋ ನನ್ ಟೈಮೇ ಸರಿ ಇಲ್ಲ ಟೈಮ್ ಎಷ್ಟು ವಾಚ್ ಎಲ್ಲ ಹಾ ತಾಳಕ್ಕೆ ಅಂತ ಹೋಗಿದ್ದೆ ದುಡ್ಡು ಸಾಲ್ಟೇಜ್ ಆಯ್ತು ಬಂದೆ ಕಣ ನನ್ ವಾಚ್ ಎಲ್ಲ ನಿನ್ ನನಗೆ ಗೊತ್ತು ವಾಚ್ ಅಲ್ಲಮ್ಮ ಇಲ್ಲಿ ನಾನು ಇಂಥ ಕಾಯಿಲೆಗಳನ್ನ ಬೇಕಾದಷ್ಟು ರಿಪೇರಿ ಮಾಡಿದ್ದೀನಿ ನೀವೇನು ಯೋಚನೆ ಮಾಡಬೇಡಿ ಅವ್ರಿಗೆ ಪ್ರೀತಿಯಿಂದ ಹೇಳಬೇಕು ಮನಸ್ಸಿಗೆ ನಾಟೋ ತರ ಹೇಳಬೇಕು ಪೇಷಂಟ್ ಕರ್ಸಿ ಡಾಕ್ಟ್ರೆ ಕರೆಸ್ತೀನಿ ನಾವು ನಿಮಗೆ ಈ ವಿಷಯ ಹೇಳಿದೀವಿ ಅಂತ ನೀವು ಅವ್ರಿಗೆ ಹೇಳಬಾರ್ದು ನಾನು ಯಾರು ಸಖತ್ತಾಗಿ ಹೇಳಿದ್ರಿ ನೀವ್ಯಾರೋ ನಿಮ್ಗೆ ಗೊತ್ತಿಲ್ವಾ 3-in-1 ಡಾಕ್ಟರ್ ರೀ ಆಯುರ್ವೇದಿಕ್ ಹೋಮಿಯೋಪತಿ ಅಲೋಪತಿ 3 ಮಿಸ್ ಆದ್ರೆ ಪೇಷಂಟ್ ಇಲ್ಲಿ ಕರ್ಸ್ರಿ ಅವ್ರು ಬಾಮಲೆ ಏನೋ ಡಾಕ್ಟರ್ ಮಾತಾಡ್ಬೇಕಂತ ನೋಡಮ್ಮ ಯಾಕೆ ಡಾಕ್ಟ್ರೆ ಮೈ ಹುಷಾರಿಲ್ವಾ ಅಯ್ಯೋ ಅವರು ಹುಷಾರಾಗಿದಾರಮ್ಮ ನೀನೇ ಅವ್ರ ಜೊತೆ 10 ನಿಮಿಷ ಮಾತಾಡ್ಬೇಕಂತೆ ಹೋಗಿ ಕೂತ್ಕೊಂಡ್ ಮಾತಾಡ ವೈಶಾಲಿ ಅವರೇ ನಿಮ್ಮ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ಪ್ರಶಾಂತವಾದ ಮನಸ್ಸು ಕಣ್ಣುಗಳಲ್ಲಿ ಅದೆಂಥ ಕಾಂತಿ ಇದೆ ವೀಕ್ ಮೂಮೆಂಟ್ ಅಲ್ಲಿ ಒಮ್ಮೊಮ್ಮೆ ದೇವಸ್ಥಾನದಲ್ಲೂ ಮನಸ್ಸು ವಿಚಲಿತವಾಗ್ಬಿಡುತ್ತೆ ದೇವ್ರ ಮಂದಿಟ್ಟಿರೋ ಕಲ್ಸಕ್ರೇನ್ ಕದಿತೀವಿ ಬಾಳೇನ್ ಕದಿತೀವಿ ಆಗಾಗ ಈ ತರ ಆಗ್ತಾ ಇರುತ್ತೆ ನಾನು ಇದನ್ನ ತಪ್ಪು ಅಂತ ಹೇಳೋದಿಲ್ಲ ಇದನ್ನೆಲ್ಲ ಸರಿಪಡಿಸೋಕೆ ನಾವಿರೋದು ಗೊತ್ತಾಯ್ತು ಬಿಡಿ ಈ ನಡುವೆ ನಾನು ಕೆಲವು ವಸ್ತುಗಳನ್ನ ಕದ್ದಿದ್ದೀನಿ ಅಂತ ಇವ್ರು ನಿಮ್ಮ ಹತ್ರ ಚಾಡಿ ಹೇಳಿರ್ತಾರೆ ಅದಕ್ಕೆ ನೀವು ಬಂದು ನನ್ನ ಹತ್ರ ಈ ರೀತಿ ಮಾತಾಡ್ತಾ ಇದ್ದೀರಾ ಆದ್ರೆ ಸತ್ಯ ಏನು ಅಂತ ಗೋವಿಂದನಿಗೆ ಮಾತ್ರ ಗೊತ್ತು ಎಕ್ಸಾಕ್ಟ್ಲಿ ಆದ್ರೆ ನಿಮ್ ಮಾತು ಕೇಳಿ ನನ್ಗೆ ಆಶ್ಚರ್ಯ ಆಯ್ತು ನಿಮ್ ಮುಖ ನೋಡಿದ್ರೆ ನನ್ಗೆ ಹಾಗನ್ಸೋದಿಲ್ವೇ ನೋಡಿ ನಿಮ್ಗೆ ಕದಿಯೋ ಕಾಯಿಲೆ ಇದ್ರೆ ಅದು ಬಿಟ್ಟು ಹೋಗುತ್ತೆ ಸಮಾಜದಲ್ಲೂ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ವೈಶಾಲಿ ಅವರೇ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನೀವು ತುಂಬಾ ಒಳ್ಳೆಯವರು ನೀವು ಕದಿಯೋಲ್ಲ ನಿಮಗೆ ಕದಿಯೋದು ಗೊತ್ತೇ ಇಲ್ಲ ಇನ್ನು ಮೇಲೆ ಯಾವುದೇ ವಸ್ತು ಎಲ್ಲಿರುತ್ತೋ
ಅಲ್ಲೇ ಇರುತ್ತೆ. ನಿಮ್ಗೆ ಯಾವುದೇ ವಸ್ತುನು ಅನ್ಯಾಯವಾಗಿ ಪಡೆಯೋ ಉದ್ದೇಶ ಇರೋದಿಲ್ಲ. ನಿಮ್ಮದು ಶುದ್ಧ ಹಸ್ತ, ಕ್ಲೀನ್ ಹ್ಯಾಂಡ್. ಇನ್ಮೇಲೆ ನೀವು ಕದಿಯೋಲ್ಲ. ಡೋಂಟ್ ವರಿ, ಎಲ್ಲ ಸರಿ ಹೋಯ್ತು. ಡಾಕ್ಟ್ರೆ ನಿಮ್ಗೆ ಅಭಿನಂದನೆಗಳು. ನಮ್ಗೆ ಇದೇ ದೊಡ್ಡ ಚಿಂತೆ ಆಗ್ಬಿಟ್ಟಿತ್ತು, ಕೊನೆಗೂ ಸರಿ ಮಾಡಿದ್ರಲ್ಲ. ಡಾಕ್ಟ್ರೆ ಇವ್ರೇನು ಕಣ್ಮುಚ್ಕೊಂಡು ಕೂತಿದ್ದಾರೆ, ಪ್ರೋಗ್ರಾಮ್ ಚೇಂಜ್? ನಿಧಾನವಾಗಿ ಕಣ್ ತೆರಿತಾರೆ. ಏನ್ ಯೋಚನೆ ಮಾಡಬೇಡಿ. ನಾನು ಬರ್ಲಾ? ಹೋಗ್ ಬನ್ನಿ ಹೋಗ್ ಬನ್ನಿ. ಗಾಬರಿ ಆಗ್ಬಿಟ್ಟಿದೆ ಸ್ವಲ್ಪ. ಯಾಕ ಕಣ್ಮುಚ್ಕೊಂಡಿದ್ದೀರಲ್ಲ. ಸುಮ್ಮನೆ ರೀ ನನ್ ಮೈಯೆಲ್ಲ ಹಗುರ ಅನ್ನಿಸ್ತಾ ಇದೆ ರೀ. ಮನ್ಸಲ್ಲಿ ಕೆಟ್ಟ ಆಲೋಚನೆ ಎಲ್ಲ ತೇಲ್ಕೊಂಡು ಹೋಯ್ತು. ನಾನೀಗ ತುಂಬಾ ಸಂತೋಷವಾಗಿದ್ದೀನಿ. ಹೌದಾ? ವೈಶಾಲಿ ಇವತ್ತು ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ಬಾರು, ಡಾಕ್ಟ್ರು ಎಷ್ಟ್ ಚೆನ್ನಾಗಿ ಮಾತಾಡ್ತಾರೆ ಗೊತ್ತೇನೆ. ಅವ್ರು ಮಾತಾಡ್ತಿದ್ರೆ ಯಾವ್ದೋ ಕನ್ಸಿನ ಲೋಕಕ್ಕೆ ತೇಲ್ಕೊಂಡು ಹೋದಂಗ ಅನ್ಸುತ್ತೆ ಕಣೆ. ಚಿಕ್ಕ ವಯಸ್ಸಲ್ಲಿ ಅಜ್ಜಿದಿದ್ ಕತೆ ಹೇಳ್ತಿದ್ರಲ್ಲ ಹಾಗೆ, ಲಾಸ್ಟ್ ಪೀರಿಯಡ್ ಅಲ್ಲಿ ಮಾಸ್ಟರ್ಗಳು ಪಾಠ ಮಾಡ್ತಿದ್ರಲ್ಲ ಹಾಗೆ, ಅವ್ರ ಮಾತ್ ಕೇಳ್ತಾ 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 ಹಾಗೆ ನಿದ್ದೆ ಹೋಗ್ಬಿಟ್ಟೆ ಕಣೆ. ಅವರು ನಂಗೆ ತುಂಬಾ ಚೆನ್ನಾಗಿ ಉಪದೇಶ ಮಾಡಿದ್ದಾರೆ. ಅವ್ರು ಏನ್ ಹೇಳಿದಾರೋ ನಾನು ಅದನ್ನೇ ಪಾಲಿಸ್ತೀನಿ. ಏನಾಯ್ತು ಏನಾಯ್ತು? ಕಾರ್ ಕತ್ಕೊಂಡು ಹೋಗ್ಬಿಟ್ರಾ? ಇಲ್ಲ ರೀ. ಎಟ್ಲೈಟ್ ಕತ್ಕೊಂಡು ಹೋಗ್ಬಿಟ್ರಾ? ಇಲ್ಲ ರೀ. ನನ್ನ ಕೈಲಿದ್ದ ಬ್ರಾಸ್ಲೆಟ್ 1 ಲಕ್ಷ ರೂಪಾಯಿ ಕಾಣಿಸ್ತಾ ಇಲ್ಲ. ಅಲ್ಲಮ್ಮ, ಇಲ್ಲೆಲ್ಲರೂ ಬ್ರೇಸ್ಲೆಟ್ ಬಿದ್ದಿದ್ದು ನೋಡಿದ್ಯಾ? ರೀ, ನನ್ನೇ ಕೇಳ್ತಾ ಇದ್ದೀರಾ? ಯಾರು ಕಳ್ಕೊಂಡಿದಾರೋ ಅವ್ರನ್ನ ಕೇಳಿ. ರೇ ಪಿನ್ನು ಒಂದ್ಸರಿ ನೋಡ್ರಿ, ಪಕ್ಕೆ ಲೂಸ್ ಆಗಿರ್ಬೋದು, ಚೈನೆ ಕಟ್ ಆಗಿರ್ಬೋದು. ಅದಕ್ಕೆ ನನ್ನನ್ನೇ ಎಲ್ಲ ಯಾಕೆ ಕೇಳ್ತಾ ಇದ್ದೀರಾ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನೋಡಮ್ಮ, ಹುಡುಗಾಟಿಕೆ ಮಾಡ್ಬೇಡ. 1 ಲಕ್ಷ ರೂಪಾಯಿ ಬ್ರೇಸ್ಲೆಟ್ ಅಂತ ಹೇಳ್ತಾ ಇದಾರೆ, ತಗೊಂಡಿದ್ರೆ ಕೊಟ್ಟು ಬಿಡು. ನೋಡಿಮ್ಮ, ನನ್ನ ಅಂತರಾತ್ಮ ಹೇಳ್ತಾ ಇದೆ, ನಾನು ಬ್ರೇಸ್ಲೆಟ್ ನ ನೀವೇ ತಗೊಂಡಿದ್ದೀರಿ ಅಂತ. ಕೊಟ್ಬಿಡಿ ಅಮ್ಮ. ಗೋವಿಂದ, ಅಯ್ಯೋ ಗೋವಿಂದ ಮಾಡ್ಬೇಡಿ ಅಮ್ಮ. ಬ್ರೇಸ್ಲೆಟ್ ಇಲ್ಲ ಅಂದ್ರೆ ನನ್ನ ಹೆಂಡತಿ ಮನೆಗೆ ಸೇರ್ಸಲ್ಲ. ಅವಾಗ ನನ್ನ ಸಂಸಾರ ಹಾಳಾಗೋಗುತ್ತೆ. ಡಾಕ್ಟ್ರೆ, ಯಾಕೆ ಕೈಲು ಪೈಲು ತರ ಆಡ್ತಾ ಇದ್ದೀರಾ? ನಾನ್ ಕಳ್ಳಿನ? ನಾನ್ ಕಳ್ಳಿ ಅಲ್ಲ ಅಂತ ನೀವೇ ತಾನೇ ಹೇಳಿದ್ದು. ಎಲ್ಲಿದ್ಯಾ ಹುಡಿಕೊಳ್ಳಿ. ಸಾರಿಯಮ್ಮ. ನನ್ಗೆ ಇಷ್ಟೊಂದು ಅವಮಾನ ಯಾವತ್ತೂ ಆಗಿರ್ಲಿಲ್ಲ. ನನಗೆ ಬದುಕ್ಬೇಕು ಅಂತ ಅನ್ನಿಸ್ತಾನೆ. ಏನೋ ತಾಯಿ ಮಾತು ಹೇಳಿದ್ವಮ್ಮ, ಅಷ್ಟಕ್ಕೆಲ್ಲ ಸಹಾಯ ನಿರ್ಧಾರ ಯಾಕೆ ಮಾಡ್ತೀಯ? ಬಿಟ್ಬಿಡು. ಇರ್ಲಿ, ಬ್ರೇಸ್ಲೆಟ್ ಹೇಗೆ ವಸೂಲಿ ಮಾಡ್ಬೇಕು ಅಂತ ನನಗೂ ಗೊತ್ತು. ಡಾಕ್ಟ್ರೆ, ಅಲ್ಲ ಕಣ, ಹೆಂಡತಿ ಮನೆಗೆ ಸೇರ್ಸಲ್ಲ ಅಂತ ಹೇಳ್ತಾ ಇದಾರೆ. ಎಲ್ಲಿಗೆ ಹೋಗ್ತಾರ? ಲಗೇಜ್ ತಗೊಂಡು ನಿಮ್ ಮನೆಗೆ ಬರ್ತಾರೆ. ತುತ್ತರಿ ಕತ್ತೇರಿಕೆ, ಅದು ತುತ್ತೇರಿ ಅಲ್ಲ, ತುತ್ತೂರಿ. ಮುಂದೆ ಇಟ್ಕೊಂಡು ಓದೋದು. ಮುರಿದ್ ಬಿಡ್ತೇನೆ. ಲೈ, ನಿಮ್ ವೈಶಾಲಿ ಅವ್ರಿಗೆ ಏನು ಆಗೈತಿ? ನನಗನಸ್ತೈತಿ ಸದ್ಯದ್ರಾಗ ಪರಪ್ಪನ್ ಪ್ಯಾರಡೈಸ್ ಹೋಗೋ ಟೈಮ್ ಹತ್ರ ಬಂದೈತಿ ಅಂತ. ನನಗೂ ಗೊತ್ತಾತಿಲ್ಲ ಯಾಕೆ ಹಿಂಗಾಡ್ತಾರೋ ಏನಪ್ಪ. ನನಗನ್ಸಿದ್ ಮಟ್ಟಿಗೆ ಆ ಬ್ರಾಸ್ಲೆಟ್ ನೀನೇ ಏನ್ರ ಮಾಡಿರ್ತಿ. ನನ್ ಏನ್ ಅನ್ಕಂಡಿ ನೀನು? ನನಗ್ ಕದಿಯ ಚಟ ಇಲ್ಲ. ಎಲ್ಲೋ ಜಾತ್ರೆಗೆ ದುಡ್ಡು ಇರಲ್ಲ ಅಂತ ವಾಸಪ್ ಗೌಡ್ರ ಮನೇಲಿ 1-2 ಕೊಳಗ ಅಡಿಕೆ ಕದ್ದಿದ್ದೆ ಅಷ್ಟೇ. ನನಗ್ ಗೊತ್ತಿಲ್ಲ. ನಮ್ಮ ಮನ್ಯಾಗ ಬಂದ್ ನಾದಸ್ವರ ಕದ್ದಿದ್ದಿ, ಇನ್ ಬಂಗಾರದ ಬ್ರಾಸ್ಲೆಟ್ ಬಿಡ್ತೀಯಾ? ಅಂಡಲ್ ಬಿಸಿಲು ಕಾದ್ರೆ ಮಂಜ, ನೀನ್ ಹಿಡ್ಕೊಂಡೋಗ್ ಪೊಲೀಸ್ನವ್ರ ಬಂದ್ರು ನೋಡು. ಹಿಡ್ಕೊಂಡತಾರೆ. ನಮಸ್ಕಾರ ರೀ ಸರ್, ಇವ್ನ ಮಂಜ ಹಿಡ್ಕೊಂಡೋಗ್ರಿ. ಏನ್ ಕಿತಾಪತಿ ಮಾಡ್ದ? ನಮ್ಮ ಮನ್ಯಾಗ ನಾದಸ್ವರನ್ ಕದ್ದಾನ. ಪೊಲೀಸ್ ಸ್ಟೇಷನ್ ಎತ್ತಕೊಂಡ್ ಹೋಗಿ 4 ಬದಿರಿ. ನೀನ್ ಕಾಲಿಗೆ ಬಿಡುವಿಲ್ಲ. ನಾವು ಬಂದಿರೋದು ಡಾಕ್ಟರ್ ಕಂಪ್ಲೇಂಟ್ ನೋಡೋದಕ್ಕೆ. 2 in 1 ಸರ್. 1 at a time. ಒಬ್ಬ ಕಳ್ಳ ಹಿಡಿದ್ಮೇಲೆ ಇನ್ನೊಬ್ಬನ ಹಿಡಿಯಕ್ ಹೋಗ್ಬೇಕು. ಅಣ್ಣಯ್ಯ, ನೀವ್ ಬರ್ತೀರಿ ಅಂತ ನಂಗೆ ಮೊದ್ಲೇ ಗೊತ್ತಿತ್ತು. ಕಾಫಿ ಮಾಡಿ ಇಟ್ಟಿದ್ದೀನಿ, ತರ್ಲಾ? ನಾನು ಅವಾಗಿಂದ ಕಾಫಿ ಕೊಡಿ ಅಂತ ಕೇಳ್ತಿದ್ದೆ, ನಂಗ್ ಮಾತ್ರ ಕೊಡ್ಲಲ್ಲ. ಕೆಲ್ಸ ಇಲ್ಲ ಬಿಕಾರಿಗೆ ಅದನ್ನೆಲ್ಲ ಕೊಡಂಗಿಲ್ಲ. ಆನ್ ಡ್ಯೂಟಿ ಮಾ. ಅವ್ರಿಗೆ ಬೇಡ, ನನಗ್ ಕೊಡಿ. ಡ್ಯೂಟಿ ಫಸ್ಟ್. ಓಕೆ, ಕಾಫಿ ನೆಕ್ಸ್ಟ್. ಏನ್ರಿ ನೀವ್ ಈ ತರ ಹೇಳ್ಬಿಟ್ರಿ? ಈ ತರ ಹೇಳ್ಬಿಟ್ರಿ? ನಾನ್ ಕಳ್ಳಿ ಅಲ್ಲ ಕಳ್ಳಿ ಅಲ್ಲ. ನೀವೆಲ್ಲ ಈ ತರ ನನ್ಗೆ ಅವಮಾನ ಮಾಡ್ತಿದ್ರೆ ನಾನು ಯಾವ್ದಾರ ಕೆರೆಗೆ ಬಿಸಾಕ್ತಾ ಇದ್ದೀನಿ, ನನಗ್ ನೇಣು ಕೊಡ್ಸಾಕ್ತಾ ಇದ್ದೀನಿ, ರೈಲ್ವೆಗೆ ತಲೆ ಕೊಡ್ಸಾಕ್ತಾ ಇದ್ದೀನಿ. ಅಣ್ಣಯ್ಯ, ವೈಶಾಲಿ ಕಳ್ಳಿ ಅಲ್ಲ. ಡಾಕ್ಟರ್ ಹೇಳಿದಾಗ್ಲೇ ನಾನು ಚೆಕ್ ಮಾಡಿದೆ, ಬ್ರೇಸ್ಲೆಟ್ ಅವಳ ಹತ್ರ ಇರ್ಲಿಲ್ಲ. ನನ್ ಮಾತು ನಂಬಲ್ವಾ ನೀವು? ಅಯ್ಯ ಬಿಡಮ್ಮ, ನಿನ್ ಮಾತು ನಂಬ್ತೀನಿ. ರೇ ಡಾಕ್ಟ್ರೆ, ನಮ್ ತಂಗಿ ಹೇಳದ್ಮೇಲೆ ಆಗೋಯ್ತು. ನಡ್ರಿ ಡಾಕ್ಟ್ರೆ. ಅಳ್ಬೇಡ ಕಣೆ, ಅಣ್ಣಯ್ಯಂಗೆ ನೀನ್ ಕಳ್ಳಿ ಅಲ್ಲ ಅಂತ ಹೇಳಿದ್ದೀನಿ. ತೆಗೆವಾ ತೆಗೆವಾ.
ನನ್ನ ಕೈಲಿರೋ ಉಂಗುರ ಕಾಣಿಸ್ತಾ ಇಲ್ಲವಾ? ಇದನ್ನು ನಾನೇ ಕದ್ದೆ ಅಂತ ಹೇಳ್ಬಿಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಇದ್ದ ಮೂವರಲ್ಲಿ ಕದ್ದವ್ರು ಯಾರು ಅನ್ನಂಗಾಯ್ತು. ವೈಶಾಲಿ, ನಮ್ಮ ಅಣ್ಣ ಏನು ಉಂಗ್ರ ನೋಡ್ದೇನೆ. ಇನ್ನೊಂದ್ ಮಾತಾಡ್ಬೇಡ ಕಡೆ, ಯಾರ್ಗೆ ಆಗ್ಲಿ ಒಂದ್ ಲಿಮಿಟ್ ಅಂತ ಇರುತ್ತೆ. ವೈಶಾಲಿ, ಅಲ್ಲ ಈ ಮಣ್ಣಿನಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ವೇ? ಯಾಕ್ರೆ ನಿಮ್ ಬ್ರೇಸ್ಲೆಟ್ ಹುಡ್ಕಕ್ ಬಂದ್ ನನ್ ಉಂಗ್ರ ಹೋಯ್ತು. ಓ, ನನ್ ಬ್ರೇಸ್ಲೆಟ್ 1 ಲಕ್ಷ ರೂಪಾಯಿದು. ನನ್ ಉಂಗ್ರ 20,000 ರೂಪಾಯಿದು. ಈ ಮನಿಗೆ ರಾಹು ಬರ್ದೈತ್ರಿ, ಕಳಶ ಆಯ್ತು ಪೂಜೆ ಮಾಡಿದ್ರ ಎಲ್ಲ ಸರಿ ಹೋಗ್ತೈತಿ, ಕಳ್ದಿದ್ದೆಲ್ಲ ವಾಪಸ್ ಸಿಗ್ತೈತಿ. ಅಣ್ಣಯ್ಯ, ಶಿವಾನಿ ಹೇಳ್ತಾರೆ ನನಗೆ ಸರಿ ಅನಿಸ್ತಿದೆ. ಮಂಗಳಾರತಿ ಟೈಮಿಗೆ ನಮ್ ಸಾಹೇಬ್ರು ಕರೀರಿ, ನಮ್ ಸಾಹೇಬ್ರು ಬಂದ್ರು ಚಿಲ್ಲರೆ ಆಗ್ತಾರೆ. ನನಗೆ ಮಂಗಳಾರತಿ ಮುಖ್ಯ ಅಲ್ಲ, ಕಳೆದೋಗಿರೋ ಉಂಗ್ರ ಮುಖ್ಯ. ನೋಡ್ರಿ, ನಿಮ್ ಮನಿಗ ಏನೋ ದೋಷ ಆಗಿತ್ತು, ಎಲ್ಲಾ ಸರಿ ಹೋಗ್ಲಂತ ಪೂಜಾ ಮಾಡೀನಿ. ಇದ್ದಕ್ಕಿದ್ದಂಗ ಬ್ರೆಸ್ಲೆಟ್ ಕಳಿತು, ಉಂಗ್ರ ಕಳಿತು, ನಾದಸ್ವರನೂ ಕಳಿತು. ಇದು 3 ಸಿಗ್ಲಿ ಅಂತ ಹೇಳಿ ನೀವೆಲ್ಲಾ ದೇವ್ರ ಕಡೆ ಬೆಳ್ಕೋರಿ, ಎಲ್ಲಾ ಚಲೋ ಆಕೇತಿ. ತೀರ್ಥ ತಗೋರಿ. ತಗೋರಿ ವೈಶಾಲಿ ಮನೆ. ಬೇಡ ಶಿವಾನಿ, ನನಗೆ ಸುಮ್ನೆ ಅಪವಾದಗಳು ಬರ್ತಾ ಇದೆ. ಕಳಸ ಪೂಜೆ ಮಹಿಮೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ರೀ. ತೀರ್ಥ ತಗೋರಿ, ಎಲ್ಲಾ ಅಪವಾದನು ದೂರ ಹೋಗ್ತೈತಿ. ಗೋವಿಂದ. ಎಂತ ಚೇದ? ಮಧು, ದೇವ್ರ ಮನೇಲಿ ಕಳಶ ಕಾಣಿಸ್ತಾ ಇಲ್ಲ. ಕಳಶ ಕಾಣ್ತಿಲ್ವಾ? ಅದು ಬೆಳ್ಳಿ ಕಳಶ, ಶಿವನಿದು. ಅಯ್ಯಯ್ಯೋ, ಅಚ್ಚಮ್ಮ ಅಚ್ಚಮ್ಮ ಅಚ್ಚಮ್ಮ, ಏನೋ ಮಂಜು, ಪೂಜೆಗೆ ಇಟ್ಟಿದ್ ಕಳಶ ಕಾಣ್ತಿಲ್ವಂತೆ. ಅದು ಗಣೇಶ್ವರ, ಕಳಶ ಕಾಣಿಸ್ತಾ ಇಲ್ವಾ? ಏನಾಯ್ತು? ದೇವ್ರ ಮನೇಲಿ ಇಟ್ಟಿದ್ ಕಳಶ ಕಾಣಿಸ್ತಾ ಇಲ್ವಂತೆ. ಅಲ್ಲೇ ಇತ್ತಲ್ಲ, ಈಗಿಲ್ವಲ್ಲ. ವೈಶಾಲಿ, ಅದನ್ನ ನನ್ ಮೇಲೆ ಹಾಕ್ತಿದ್ಯಾ? ನಿನ್ ಮೇಲೆ ಹಾಕ್ತಾ ಇಲ್ಲ, ಬಾಗ್ಲು ಹಾಕಿತ್ತು. ಕಳ್ಳ ಒಳಗಡೆ ಬರೋದಕ್ ಸಾಧ್ಯ ಇಲ್ಲ, ಕಳಶಕ್ಕೆ ಕಾಲ್ ಬರೋದಕ್ಕಂತೂ ಮೊದ್ಲೇ ಸಾಧ್ಯ ಇಲ್ಲ. ನಾನ್ ಯಾವತ್ತೂ ನೋಡ್ಲಪ್ಪ ಏನ ಕಳಶಕ್ ಕಾಲ್ ಬಂದಿದ್ನ. ಮಂಜ, ನಮ್ ಮನ್ಯಾಗಿನ ನಾದಸ್ವರ ಕದ್ದಿದ್ದಲ್ದ ಈಗ ಬೆಳ್ಳಿ ಚಂಬು ಕದ್ದಿಯೇನೋ ನೀನು? ಹೊಡಿ ಹೊಡಿ ಹೊಡಿ, ನಿನ್ ಕೈ ಮುರಿದೋಗ ತನಕ ಹೊಡಿ, ನಂಗೇನು ಆಗಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳೋ, ನಿನ್ ಕಳಶನ ನಾನ್ ಕದ್ದಿಲ್ಲ. ಕರೆ ಹೇಳೋ. ನಿಲ್ಸಿ ನಿಮ್ ಗಲಾಟೆನ. ವೈಶಾಲಿ ಅವರೇ ನಿಮ್ ಮೇಲೆ ಅನುಮಾನ ಬರ್ತಾ ಇದೆ, ಇಡೀ ಮನೆ ನಾನು ಸರ್ಚ್ ಮಾಡ್ಬೇಕು. ತೆಗೆವಾ, ನೀನ್ ಅನುಮತಿ ಬೇಕಮ್ಮ. ಸರ್, ಇಡೀ ಮನೆ ಹುಡುಕ್ಬೇಕು ಅಂದ್ರೆ 3 ದಿನ ಬೇಕಾಗುತ್ತೆ. ಮಾಡೋಣ, ಕಳೆದೋಗಿರೋ ವಸ್ತೆಲ್ಲ ಸಿಗುತ್ತಲ್ಲ. ಸಾಹೇಬ್ರದ್ದು ಮದುವೆ ಉಂಗ್ರ, ಇವ್ರದ್ದು ಬ್ರಾಸ್ಲೆಟ್ 1 ಲಕ್ಷ, ಇವ್ರದ್ದು 10,000. 20,000 ಕೊಡು. ಸರ್, ನೀವು ಸರಿಯಾಗಿ ಯೋಚನೆ ಮಾಡಿ. ಉಂಗ್ರನ ಈ ಬೆಳಗ್ಗೆ ಹಾಕೊಂಡಿದ್ರು, ಈ ಬೆಳಗ್ಗೆ ಹಾಕೊಂಡಿದ್ರು. ಈ ಬೆಳಗ್ಗೆ ಆ ಬೆಳಗ್ಗೆನಾ? ಏನೋಪ್ಪ. ಡಾಕ್ಟ್ರೆ, ನೀವು ಬ್ರೇಸ್ಲೆಟ್ ನ ಆ ಕೈಗೆ ಹಾಕೊಂಡಿರೋ, ಈ ಕೈಗೆ ಹಾಕೊಂಡಿದ್ರು? ಈ ಕೈಗೆ ಅಮ್ಮ. ಗ್ಯಾರಂಟಿನಾ? ಓ. ನೋಡಿ, ನಿಜ ಹೇಳ್ತಿದ್ದೀನಿ, ನಿಮ್ ಬ್ರಾಸ್ಲೆಟ್, ನಿಮ್ ಉಂಗ್ರ ನನಗ್ ಗೊತ್ತಿಲ್ಲ. ಅದೇ ಶಿವನೇ ಚೌಕ್ ಮಾತ್ರ ಎಲ್ಲಿದೆ? ಅಬ್ಬಾ, ಅಂತೂ ಚಂಪ್ ಸಿಕ್ತು. ಶಿವಾನಿ, ಇನ್ಮೇಲಿಂದ ನೀನ್ ಯಾವತ್ತು ವಾಪಸ್ ಬರಲ್ಲ ಅಲ್ವಾ? ನಾದಸ್ವರ ಸಿಗುತ್ತ ನಾನ್ ಬಿಡಂಗಿಲ್ಲ. ಅಂದ ಮೇಲೆ ನನ್ನ ಬ್ರಾಸ್ಲೆಟ್, ಇನ್ಸ್ಪೆಕ್ಟರ್ ಉಂಗ್ರ ನೀನೇ ಕದ್ದಿದ್ಯಾ ಅನ್ನಂಗಾಯ್ತು. ಹೌದು, ನನಗೆ ಗೊತ್ತೆ. ಈಗಲೇ ಮಾಲ್ ಸಮೇತ ಹಿಡಿದು ಅರೆಸ್ಟ್ ಮಾಡ್ತೀನಿ. ಸರ್, ಮಾಲ ನಿಮ್ಮ ಹತ್ರನೇ ಇಟ್ಕೊಂಡು ನನ್ನನ್ನು ಹೆಂಗ ಅರೆಸ್ಟ್ ಮಾಡ್ತೀರಾ? ನೀವು ಸ್ವಲ್ಪ ಬರ್ತೀರಾ? ಏನಮ್ಮ ಕರೆದಿದ್ದು ವೈಶಾಲಿ? ನನ್ಗೊಂದು ಡೌಟ್ ಇದೆ, ಗುಂಡಣ್ಣ. ದಯವಿಟ್ಟು ಕೈ ಮುಗಿದು ಬೇಡ್ಕೋತೀನಮ್ಮ, ಹೆಸರನ್ನು ಮಾತ್ರ ಕರಿಬೇಡ. ಆಮೇಲೆ ತಾಳಿ ಕಟ್ಟಿದ ಗಂಡನ ಸಿಟಿಸ್ ಅಣ್ಣ ಅನ್ನಂಗಿರುತ್ತೆ. ಏನು ಸಮಸ್ಯೆ? ರೀ, ಒಂದ್ ವಸ್ತು ಕಳ್ದೋಗಿರುತ್ತೆ, ಅದು ಅವ್ರ ಹತ್ರನೇ ಇರುತ್ತೆ. ನಮ್ಮಲ್ಲಿ ಕೇಸ್ ಹಾಕಿದ್ರೆ ಅವ್ರ ಶಿಕ್ಷೆ ಏನಾಗುತ್ತೆ? ಅದನ್ನ ರೆಕಾರ್ಡ್ ಮಾಡ್ಕೊಂಡು ಕೋರ್ಟ್ ಕೊಟ್ರೆ ಅವ್ರು ಜೈಲ್ಗೆ ಹೋಗ್ಬೇಕಾಗುತ್ತೆ. ಹಾಗಿದ್ರೆ ಇವರಿಬ್ರು ಗ್ಯಾರಂಟಿ ಜೈಲ್ಗೆ ಹೋಗ್ತಾರೆ. ಯಾಕೆ ವೈಶಾಲಿ? ಅವ್ರ ರೊಕ್ಕ ಅವ್ರ ಹತ್ರನೇ ಇದೆ, ಅದಕ್ಕೆ ಎಲ್ಲಮ್ಮ ಇದೆ ನೋಡಮ್ಮ. ಎಲ್ಲಮ್ಮ ಇದೆ ಅಂತ ಹಿಂಗಂದ್ರೆ ನಿಮ್ ಪರ್ಸಲ್ ಇದೆಯೋ, ಜೇಬಲ್ ಇದೆಯೋ, ಹುಡುಕೊಳ್ಳಿ ಅಲ್ವಾ? ನೋಡಿ ಡಾಕ್ಟ್ರೆ, ನೀವ್ ಅನ್ಕೊಂಡ್ ಹಾಗೆ ನನ್ ಕದ್ಯೋ ಕಾಲೇ ಇಲ್ಲ. ಕದ್ಯೋ ತಪ್ಪು ಅಂತ ನನ್ಗೂ ಚೆನ್ನಾಗ್ ಗೊತ್ತು. ಕದ್ಯೋದು ತುಂಬಾ ಕಷ್ಟ, ನಿನ್ ಕೈಲಿ ಆಗಲ್ಲ ಅಂತ ಇವರಿಬ್ರು ಚಾಲೆಂಜ್ ಕಟ್ಟಿದ್ರು. ನಾನ್ ನನ್ ಕೈ ಚರ್ಚೆ